ನಮ್ಮ ಕಲರ್ಸ್ ಕನ್ನಡ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024 ರೆಡ್ ಕಾರ್ಪೆಟ್ ವೇದಿಕೆಗೆ ಈಗಷ್ಟೇ ಆಗಮಿಸಿದ್ದಾರೆ. ಒಂಥರ ಕಲ್ಟ್ ಆಕ್ಟರ್ ಇವರು, ಅದ್ಭುತ ಕಲಾವಿದರು. ನಾನು ಇವ್ರಿಗೆ ಫ್ಯಾನು. ನವೀನ್ ಶಂಕರ್ ಅವರು, ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಮತ್ತೊಂದು ಸಲ ರೀಟೇಕ್. ಆರಾಮ್ ಸೂಪರ್. ಏನಾಗ್ತಿದೆ ಜೀವನದಲ್ಲಿ? ಸದ್ಯಕ್ಕೆ ಒಂದೆರಡು ಕಥೆಗಳನ್ನ ಅಂದರೆ ಫೈನಲ್ ಡ್ರಾಫ್ಟ್ ರೆಡಿ ಆಗ್ತದೆ. ಒಂದು 4 ತಿಂಗಳು ಸದ್ಯಕ್ಕೆ ಯಾವುದೂ ಶೂಟಿಂಗ್ ಇಲ್ಲ, ಕಸರತ್ತು ನಡೆಸ್ತಾ ಇದ್ದೀನಿ. ನವೀನ್ ಅವ್ರ ಬಗ್ಗೆ ನಂಗೆ ಒಂದು ವಿಷಯ ಗೊತ್ತು. ಯಾವುದೇ ಪಾತ್ರ ಒಪ್ಕೊಳ್ಳೋದಕ್ಕೂ ಮುಂಚೆ, ಯಾವುದೇ ಸಿನಿಮಾ ಕಂಟೆಂಟ್ ಒಪ್ಕೊಳ್ಳೋದಕ್ಕೂ ಮುಂಚೆ ಭಾಳ ಯೋಚನೆ ಮಾಡಿ ಅಳೆದು ತೂಗಿ ಆ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅಂತ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ನಂಬರ್ಸ್ಗಿಂತ ಮಾಡೋ ಸಿನಿಮಾಗಳು ತುಂಬ ವ್ಯಾಲಿಡ್ ಆಗಿರಬೇಕು ಅಂತ. ಅಂದರೆ ನಾವು ಥಿಯೇಟ್ರ್ನಾಗ ಹೋಗಿ ಸಿನಿಮಾ ನೋಡಿ ಚಲೋ ಸಿನಿಮಾಗಳಿಗೆ ಕ್ಯಾಕಿ ಹೊಡೆದು ಸೆಲೆಬ್ರೇಟ್ ಮಾಡಿ ಬಂದಿರ್ತೀವಿ. ಸಿನಿಮಾ ಚಲೋ ಇಲ್ಲ ಅಂತಂದಾಗ ಬೈಕೊಂಬಂದಿರ್ತೀವಲ್ಲ, ಹಾಗೆ ನಮ್ಮ ಸಿನಿಮಾಗಳನ್ನ ಬೈಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ಭಾಳ ಹುಷಾರಾಗಿ ಚೂಸ್ ಮಾಡೋದು. ಸೊ ಆಮೇಲೆ ನಾವು ಮಾಡೋ ಪ್ರತಿ ಸಿನಿಮಾನೂ ಇದರ ಒಂದು ಒಳ್ಳೆ ಹೆಜ್ಜೆ ಆಗಿರ್ತೈತಿ. ಅದು ಇನ್ನೊಂದಿಷ್ಟು ಆಡಿಯನ್ಸ್ನ ಕ್ರಿಯೇಟ್ ಮಾಡುತ್ತಾ. ಇಲ್ಲ ಚಲೋ ಆಗಿಲ್ಲಪ್ಪ ಅಂತಂದರೆ ಒಂದಿಷ್ಟು ಆಡಿಯನ್ಸ್ನ ಮೈನಸ್ ಮಾಡುತ್ತಾ. ಸೊ ಹಿಂಗಾಗಿ ಕಾಂಟೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಇನ್ನು ಕ್ಷೇತ್ರಪತಿ ಗುಂಗಲ್ಲೇ ಒಂದಷ್ಟು ಆಡಿಯನ್ಸ್ ಇದ್ದಾರೆ, ನಿಮ್ಮ ಫ್ಯಾನ್ಸು. ಆ ಫ್ಯಾನ್ಸ್ಗೆ ಅವರಂತೂ ಕೇಳ್ತಾ ಇರ್ತಾರೆ ಆದಷ್ಟು ಬೇಗ ಸಿನಿಮಾ ಮಾಡಿ ಅಂತ. ಏನು ಹೇಳ್ತೀರಾ? ಜಲ್ದಿನೇ ಮಾಡ್ತೀನಿ, ಬಟ್ ಅದೇ ಹೇಳಿದ್ನಲ್ಲ, ಅಂದ್ರೆ ಕತೆ ಮನ್ಸಿಗೆ ಇಡಿಸ್ಬೇಕು, ಆಮೇಲೆ ಚಲೋ ಡೈರೆಕ್ಟ್ರು, ಚಲೋ ಪ್ರೊಡಕ್ಷನು, ಈ ಎಲ್ಲನೂ ಕೂಡಿ ಬರ್ಬೇಕಲ್ಲ. ಸೊ ಕೂಡಿ ಬರಲಿ. ರೆಡ್ ಕಾರ್ಪೆಟ್ ಮೂಲಕ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ. ಎಲ್ಲ ಕೂಡಿ ಬರಲಿ ನವೀನ್ ಶಂಕರ್ ಅವ್ರಿಗೆ. ಥ್ಯಾಂಕ್ ಯು. ಬೆಸ್ಟ್ ವಿಶಸ್, ಒಳ್ಳೇದಾಗಿ. ಥ್ಯಾಂಕ್ ಯು.